ನಮ್ಮ ದೇಶದಿದು. ಇವತ್ತವರೆಗೂ ಕುಸ್ತಿಯಲ್ಲಿ ಯಾರಾದ್ರೂ ಚಾಂಪಿಯನ್ಸ್ ಆಗೋರು, ವರ್ಲ್ಡ್ ಚಾಂಪಿಯನ್ ಅಂದ್ರೆ ನಮ್ಮವರೇನೆ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಹೊಡ್ಕಂತವ್ರೆ. ನಮ್ಮವ್ರು ಸ್ವಲ್ಪ ಮುದ್ದೆ ತಿನ್ನೋದು ಬಿಟ್ಟರು, ಪಿಜ್ಜಾ ಬರ್ಗರ್ ಹೊಡೆಯಕ್ಕೆ ಶುರು ಮಾಡಿದ್ರು, ಸ್ವಲ್ಪ ಇಂಜೆಕ್ಟ್ ಹೊಡೆದ್ವಿ ನಾವು. ಆದ್ರೆ ಇವತ್ತು ನಮ್ಮ ಸ್ಥಳೀಯ ಪ್ರತಿಭೆಗಳು ಇಬ್ರು ಕೂಡ ಬಹಳ ಬೇಗ ಚಿತ್ ಮಾಡಿದ್ರು. ಅವರು 5 ನಿಮಿಷದಲ್ಲಿ ಮುಗಿಸ್ರು ಅವರೆಲ್ಲ ಕೂಡ. ಇವತ್ತು ನಾವು ಕೂಡ ನಮ್ಮ ಮನೆಗಳಲ್ಲಿ ಮಕ್ಕಳನ್ನ 6 ಪ್ಯಾಕ್ ಸಿಂಗಲ್ ಪ್ಯಾಕ್ ಅದು ಇಲ್ಲಿ ಒಳ್ಳೆ ಕಬಡ್ಡಿ ಪ್ಲೇಯರ್ಸ್ ಅವ್ರೆ. ಇಲ್ಲಿ ನಮ್ಮ ಐವರ್ಕಟ್ಪುರದಲ್ಲಿ ಒಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಅವ್ರೆ. ಮೊನ್ನೆ 6 ಮ್ಯಾಚು ನಮ್ಮ ಹುಡುಗರೆ, ನಮ್ಮೂರಿನವರೇ ಆಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಯುವಕರ ಒಂದು ದೊಡ್ಡ ತಂಡ ಇದೆ. ಮುಂದಿನ ದಿನಗಳಲ್ಲಿ ಆ ಸ್ಕೂಲ್ ಮೈದಾನ ಕೂಡ ಸ್ವಲ್ಪ ಕ್ರಿಕೆಟ್ ಇದು ಒಂದು ಕ್ರೀಡಾಂಗಣಕ್ಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಈಗ ಮುಂದಿನ 2-3 ತಿಂಗಳಲ್ಲಿ ರಾಷ್ಟ್ರ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಡಬೇಕು ಅನ್ನೋದು ಕೂಡ ಈಗಾಗಲೇ ಬಾಪೇಜಿ ಮತ್ತು ಪುಲಕೇಶಿ ಎರಡೂ ಸೇರಿ ರಾಜ್ಯ ಮಟ್ಟದ ವನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡವ್ರೆ. ಅದಕ್ಕೆ ಏನ್ ಪ್ರೋತ್ಸಾಹ ಕೊಡಬೇಕು ಖಂಡಿತವಾಗಿ ಕೂಡ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ನಿಜಕ್ಕೂ ಕೂಡ ಬಹಳ ಖುಷಿ ಆಯ್ತು. ಮನೆ ನಾವು ಅಶ್ವಿನಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಸಹ ಅದರಲ್ಲಿ ಸಂಪೂರ್ಣವಾಗಿ ಪ್ರೋತ್ಸಾಹ ನೀಡ್ತಾ ಜನರ ಜೊತೆಯಲ್ಲಿ ಸದಾ ಬೆಂಬಲವನ್ನು ನೀಡ್ತಾ ಬೆನ್ನೆಲುಬಾಗಿರುವಂತಹ ಸನ್ಮಾನಿಸಿದ SR ವಿಶ್ವನಾಥ್ ಸರ್ ಅವರಿಗೆ ಜೈ ಭಾರತಿ ವ್ಯಾಯಾಮ ಶಾಲೆ ಐವರಕಟ್ಟಪುರ ಈ ಒಂದು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಶೇಷವಾಗಿ ಅವರನ್ನ ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಕ್ರಿಕೆಟ್ ಇರಲಿ, ಕಬಡ್ಡಿಯಲ್ಲಿ, ಕುಸ್ತಿಯಲ್ಲಿ, ಖೋಖೋ ಇರಲಿ, ವಾಲಿಬಾಲ್ ಇರಲಿ ತಮ್ಮದೇ ಆದಂತ ಕೊಡುಗೆಯನ್ನು ನೀಡ್ತಾ ಸದಾ ಜನರ ಜೊತೆಗೆ ಬೆಳೆಯುವಂತಹ ಜನನಾಯಕರು, ನಮ್ಮ ನೆಚ್ಚಿನ ಶಾಸಕರು, ಸೋಲಿಲ್ಲದ ಸರದಾರರಾಗಿರುವಂತಹ ಸನ್ಮಾನ್ಯ ಶ್ರೀಯುತ SR ವಿಶ್ವನಾಥ್ ಸರ್ ಅವರಿಗೆ ಪ್ರೀತಿಯ ಗೌರವದ ಬೇಡಿಯ ಗದೆಯನ್ನು ಸಹ ನೀಡಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೈ ಭಾರತಿ ವ್ಯಾಯಾಮ ಶಾಲೆ ಐವರಕಟ್ಟಪುರದ ಸಮಸ್ತ ಆಯೋಜಕರ ಪರವಾಗಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಐವರಕಟ್ಟಪುರದಲ್ಲಿ ಮಾನವರು ನೆಲೆಸಿರ್ತಕ್ಕಂಥ ಈ ಊರಿನಲ್ಲಿ ಶ್ರೀಮಂತ ಸದ್ಗುರುವಾದಂತಹ SR ವಿಶ್ವನಾಥ್ ಅವರಿಗೆ ನೀರಿನ ಕಥೆ ಇವತ್ತು ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಭೀಮನಂತಹ ಶಕ್ತಿಶಾಲಿಯಾದ ನಮ್ಮ ಶಾಸಕರು ಭೀಮ ಶಕ್ತಿಯನ್ನು ನನ್ನ ಕೈಗೆ ಕೊಟ್ಟಿದ್ದೀರಿ. ಖಂಡಿತವಾಗಿ ಕೂಡ ನಾನು ರಾಜಕಾರಣದಲ್ಲಿ ಇರೋವರೆಗೂ ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಕೆಲಸವನ್ನೇ ಮಾಡ್ತೀನಿ ಹೊರತು ಬೇರೆ ನಾನು ಯಾವುದು ಕೂಡ ಯೋಚನೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನನ್ನ ಸ್ವಭಾವ ಏನು ಅಂತಂದ್ರೆ ಸ್ನೇಹಿತಕ್ಕೆ ಪ್ರಾಣ ಕೊಡ್ತೀನಿ, ದ್ರೋಹಿಗಳು ಬಗ್ಗದವರಿಗೆ ಮಾತ್ರ ನಾನು ಸುಮ್ಮನೆ ಬಿಡೋನೇ ಅಲ್ಲ. ನಾನು ಯಾವತ್ತೂ ಕೂಡ ದ್ರೋಹದ ಕೆಲಸವನ್ನು ಮಾಡಲ್ಲ. ಯಾವತ್ತು ಈ ಐವರ್ಕಟ್ಪುರದ ಈ ಸನ್ಮಾನ ಕಾರ್ಯಕ್ರಮ ಮತ್ತು ಈ ಕುಸ್ತಿ ಪಂದ್ಯಾವಳಿಯನ್ನ ನಮ್ಮ ಜೀವಮಾನದಲ್ಲಿ ಮರೆಯಕ್ಕಾಗೋದಿಲ್ಲ. ಮತ್ತೆ ಜೀವಂತವಾಗಿ ನೀವು ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಅನಾವರಣ ಮಾಡಿರ್ತಕ್ಕಂಥ ಐವರ್ಕಟ್ಪುರದ ಎಲ್ಲ ಬಲಮೀವರಿಗೂ ಕೂಡ ನಾನು ಜೊತೆಯಲ್ಲಿ ಇರ್ತೀನಿ ಮತ್ತು ನಿಮ್ಮ ಎಲ್ಲ ಒಳ್ಳೆ ಕೆಲಸಗಳಿಗೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ವೀರ ಹನುಮಾನ್. SSC gold medalist मिलते वर्सेस मुತ್ತುರಾಜ್ ಗದಗ. ಮುತ್ತಮಲಪಟ್ಟಣ ನೋಡಿ ಕಿರಣ್ ಮತ್ತು ಬಾಬು ಮಹಾರಾಷ್ಟ್ರ ಇಬ್ಬರ ಕುಸ್ತಿ. ಕಿರಣ್ ಗೆದ್ದಿರೋದು ಯಾರು ಗೆದ್ದಿರೋದಪ್ಪ? ಈ ಕಡೆ ಬನ್ನಿಪ್ಪ ಸ್ವಲ್ಪ. ಕಿರಣ ಈ ಒಂದು ಕುಸ್ತಿಯಲ್ಲಿ ಕಿರಣ್ ಅವರು ವಿಜೇತರಾಗಿದ್ದಾರೆ. ಇವರಿಗೆ ಪ್ರಶಸ್ತಿ ಪತ್ರವನ್ನ ಬೇಗ ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಿದ್ದಾರೆ.
ಜೈ ಮಾರುತಿ ವ್ಯಾಯಾಮ ಶಾಲೆ ಐವರಕಟ್ಟಪುರ ರಾಷ್ಟ್ರದಲ್ಲಿ ಇದೇ ಮೊದಲ ಬಾರಿಗೆ ಅದ್ದೂರಿಯಾದಂತಹ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿ. ಸಂದೀಪ್ ಶರ್ಮಾ ವರ್ಸಸ್ ಮುತ್ತುರಾಜ್ ಕದರ. ಸಮಯ ಶುರು ಆಯ್ತು. ಶ್ರೀಯುತ ರಾಜೇಶ್ ಅವರು ಬಿಜೆಪಿ ರೈತ ಮೋರ್ಚಾ ಯಲಹಂಕ ಕ್ಷೇತ್ರದ ಅಧ್ಯಕ್ಷರವರಿಗೆ ನಮ್ಮ ಜೈ ಮಾರುತಿ ವ್ಯಾಯಾಮ ಶಾಲೆ ಐವರಕಟ್ಟಪುರದ ಪರವಾಗಿ ಪ್ರೀತಿಯ ಗೌರವದ ಒಂದು ಸನ್ಮಾನ. ಮುಂದಿನ ಕುಸ್ತಿ ಶಿವಾಯ ಪೂಜಾರಿ ವರ್ಸಸ್ ಅಮಿತ್ ಕುಮಾರ್ ಹೊರಬೈ ಪವಾಡಕ್ಕೆ. ವಿಶಿಷ್ಟ ರೀತಿಯ ಕೌಶಲ್ಯಗಳೊಂದಿಗೆ ಸ್ಥಳಾವಕಾಶ ಮಾಡ್ಕೊಡ್ಬೇಕು. ಸ್ವಲ್ಪ ಸ್ಥಳಾವಕಾಶ ಮಾಡ್ಕೊಡ್ಬೇಕು. ಇವ್ರೆ ಈ ಕಡೆ ಬಪ್ಪ. ಶಿವಯ್ಯ ಪೂಜಾರಿ ಮೊದಲನೇ ಕರೆ ಶಿವಯ್ಯ ಪೂಜಾರಿ. ಕ್ರೀಡಾ ಪ್ರೋತ್ಸಾಹಕರು ಈ ಭಾಗದಲ್ಲಿ ಅನೇಕ ಯಾವುದೇ ಕ್ರೀಡಾ ಕಾರ್ಯಕ್ರಮಗಳು ನಡೆದರೂ ಸಹ ವಿಶಿಷ್ಟವಾಗಿ ಅವರು ಒಂದು ತಂಡವನ್ನು ಸಹ ಆಯ್ಕೆ ಮಾಡಿಕೊಳ್ಳುವಂತಹ ಶ್ರೀಯುತ ಜನಾರ್ದನ್ ಅವರಿಗೆ ನಮ್ಮ ಜೈ ಮಾರುತಿ ವ್ಯಾಯಾಮ ಶಾಲೆ ಐವರಕಟ್ಟಪುರದ ಪರವಾಗಿ ಪ್ರೀತಿಯ ಅಭಿಮಾನದ ಒಂದು ಸನ್ಮಾನವನ್ನ ಆಯೋಜಕರ ಪರವಾಗಿ ಶಿವಯ್ಯ ಪೂಜಾರಿ ಶಿವಯ್ಯ ಎಕಾಲ ಬರಬೇಕು. ಅಮಿತ್ ಕುಮಾರ್ ಹರಿಯಾಣ ರೆಡಿ ಇದ್ದಾರೆ. ಶಿವಯ್ಯ ಪೂಜಾರಿ ರೆಡಿ ಇರಬೇಕು. ಶಿವಯ್ಯ ಪೂಜಾರಿ ರೆಡಿ ಇರಬೇಕು.